ಯುವಕ ಹೋಗಬೇಡಿ ಅಂತ ಹೇಳಿದಂತ ಆ ಯುವಕನನ್ನ ನಿಲ್ಲಿಸಿ ಆಯ್ತು ಅಂತ ಹೇಳ್ಬೋದಾಗಿತ್ತು ಅಥವಾ ಒಂದು ಸಾಮರಸ್ಯದ ವಾತಾವರಣವನ್ನು ಆದ್ರೆ ಅವರು ಬಿಲ್ಡಿಂಗ್ ಕಟ್ತಾ ಮನೆ ಹತ್ರನೇ ಹುಡುಗನ್ಗೆ ಅವರ ಗಂಡ ಡ್ರೈವರ್ ಅಲ್ಲ ದಾಮೋದರ ಪೊಲೀಸರೆಲ್ಲ ನೋಡಿ ಮತ್ತು ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾ ಅವ್ರಿಗೆ ಪೊಲೀಸರು ಕಪಾಳ ಮೋಕ್ಷ ಇವರು ತಾವು ಮಾತಾಡಿ ಮಾತುಗಳು ನ್ಯಾಯಾಧೀಶರು ವಯಸ್ಸಾಗಿರುವಂತ ಅಜ್ಜಿ ಮತ್ತು ಅವ್ರಿಗೆ ಹೊಡೆದಿದ್ದಲ್ದೆ ಅವ್ರ ಮೇಲೆ ಪ್ರಕರಣವನ್ನು ಚೀಮಾರಿಯ ನೀಡಿ ಸಿಜೆಆರ್ ಯಾರು ಕೂಡ ಕಿತ್ಕೊಳ್ಳಕ್ಕಾಗಲ್ಲ ಮಾತಾಡಲಿ ಇವ್ರಿಗೆ ಸಾಮರಸ್ಯ ಇಲ್ಲ. ನ್ಯಾಯಾಲಯ ದೇವರು ಅಂತ ಭಾವಿಸತಕ್ಕಂತ ಈ ನಮ್ಮ ಭಾರತ ಸಂವಿಧಾನದ ಈ ಸಂಸ್ಕೃತಿನಲ್ಲಿ ನ್ಯಾಯಾಧೀಶರು ಈ ರೀತಿ ಸಾರ್ವಜನಿಕವಾಗಿ ಆ ರೀತಿಯ ಅಸಂವಿಧಾನ ಬಯಸ್ತೇನೆ. ಈ ನ್ಯಾಯಾಧೀಶರು ಸಾರ್ವಜನಿಕರು ಹೋಗ್ಬೇಕಾದ್ರೆ ರಸ್ತೆ ಬದಿನಲ್ಲಿ ಹೋಗ್ತಕ್ಕಂಥ ದ್ವಿಚಕ್ರ ಕಾರಿನ ಚಾಲಕ ಇಲ್ಲೂ ಕೂಡ ಹಲವಾರು ಜನ ಅವರು ನನ್ಗೆ ದಾರಿ ಬಿಡಿ ಈ ರೀತಿ ಪ್ರಜಾತಂತ್ರದಲ್ಲಿ ನಾವು ಅವರು ವ್ಯವಸ್ಥೆಗೆ ಹೊಂದ್ಕೊಂಡಿರೋ ಕೂಡ ಫೈನ್ ಹಾಕ್ತಾರೆ. ಕಪಾಳಕ್ಕೆ ಹೊಡೆದಿದ್ದಾದ್ರೂ ಸರಿ, ಇವರು ಬಳಸಿದಂತ ಪದ ಆದ್ರೂ ಸರಿ. ಬೆಂಗಳೂರು ಸಿವಿಲ್ ನ್ಯಾಯಾಧೀಶರಾದ ಗಾಯತ್ರಿ ದೇವಿ ಅವ್ರದ್ದು ಸುದ್ದಿ ಈಗ ಒಂದು 4-5 ದಿವಸದಿಂದ ಭಾಳ ಹರಿದಾಡ್ತಾ ಇದೆ. ಅವರ ಬಗ್ಗೆ ಹೈಕೋರ್ಟ್ ಜಡ್ಜಾದ ನಾಗಪ್ರಸನ್ನ ಅವರು ಚೀಮಾರಿ ಮಾಡಿದ್ದಾರೆ. ಆಮೇಲೆ KR ನಗರದಲ್ಲೂ ಅವ್ರದ್ದೇನೋ ಹಿಂದೆ ಏನೋ ಘಟನೆ ನಡೆದಿತ್ತು ಅಂತ ಹೈಕೋರ್ಟ್ ಜಡ್ಜ್ಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯಾವಂತರಾದವರು, ಯಾವುದೇ ಉದ್ಯೋಗದಲ್ಲಿದ್ದವರು ಕೂಡ ಸಾರ್ವಜನಿಕರ ಜೊತೆ ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಗಂಭೀರವಾದ ವಿಚಾರ. ಈ ವಿಚಾರವಾಗಿ ಮಾಲೂರು ನ್ಯಾಯಾಧೀಶರಾಗಿರ್ತಕ್ಕಂಥ ಗಾಯತ್ರಿರವರು 2019ರಿಂದ 2022ವರೆಗೆ KR ನಗರ ನ್ಯಾಯಾಲಯದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2019ರಲ್ಲಿ ವಕೀಲರೋರ್ವರ ಮೇಲೆ ಅವಿಧತೆಯಿಂದ ಮತ್ತು ದರ್ಪವನ್ನು ತೋರಿ ನಿಮ್ಮನ್ನೇ ಏಕೆ ಕಸ್ಟಡಿಗೆ ತಗೋಬಾರ್ದು ಅಂತ ಉದ್ದಂಡತನವನ್ನು ತೋರಿದ ವಿಚಾರವಾಗಿ KR ನಗರ ವಕೀಲರ ಸಂಘ ಸರ್ವ ಸದಸ್ಯರುಗಳು ಒಟ್ಟಾರೆಯಾಗಿ ಅವ್ರ ಮೇಲೆ 3 ದಿನ ಬಾಯ್ಕಟ್ ಆಗಿತ್ತು. ಆ ಬಾಯ್ಕಟ್ ಆದಂಥ ಸಂದರ್ಭದಲ್ಲಿ ಆ ದಿನ ಇದ್ದಂತಹ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಒಂಟಿಗೋಡಿ ಸಾಹೇಬ್ರವ್ರು ಬಂದು ಈಗ ತಾನೇ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಇನ್ನೂ ಅನುಭವದ ಕೊರತೆ ಇದೆ, ಬೆಂಚು ಬಾರು ಸಮನ್ವಯತೆಯಿಂದ ಹೋಗಬೇಕು ಅಂತ ಹೇಳಿದ ಮೇರೆಗೆ ಆ ಒಂದು ಬಾಯ್ಕಟ್ಟನ್ನು ಹಿಂದಕ್ಕೆ ತೆಗೆದುಕೊಂಡಂಥದ್ದಾಯಿತು. ಆ ಸಂದರ್ಭದಲ್ಲಿ ಒಂಟಿಗೋಡಿ ಸಾಹೇಬ್ರ ಹತ್ರ ಪ್ರಕರಣದ ನೈಜತೆಯನ್ನು ತಿಳಿಸಿದ ನನ್ನ ಮೇಲೆ CC 867/2019 ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ 17ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚೆಕ್ ಕೇಸ್ ನಡೀತಾ ಇತ್ತು. ಆ ಕೇಸ್ನಲ್ಲಿ ಆರೋಪಿ ಪರ ವಕೀಲನಾಗಿದ್ದೆ. ಆ ಕೇಸ್ನಲ್ಲಿ ನನ್ನ ಕಕ್ಷಿದಾರರ ಪರ ರಕ್ಷಣೆ ಕೋರಿ ನಾನು ನಿಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಬರೆದಿದ್ರು. ಈ ವಿಚಾರವಾಗಿ KSBCಯಿಂದ ಡಿಸಿಪ್ಲಿನರಿ ಕಮಿಟಿ ಮುಂದೆ ನನ್ನನ್ನು ಕರೆದಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ನಾನು ನಿರ್ದೋಷಿ ಅಂತೇಳಿ ತೀರ್ಮಾನ ಆಯಿತು. ನಂತರ ಆ ಪ್ರಕರಣ ಮುಂದುವರಿಯಲಾಗಿ ಆರೋಪಿ ಬಿಡುಗಡೆ ಆದರು. ಜೊತೆಗೆ ಏನು ಈ ನ್ಯಾಯಾಧೀಶರು ಸಾರ್ವಜನಿಕ ಸ್ಥಳದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ರಸ್ತೆ ಬದಿನಲ್ಲಿ ಹೋಗ್ತಾ ಇರತಕ್ಕಂಥ ದ್ವಿಚಕ್ರ ವಾಹನ ಸವಾರರು ಮತ್ತು ಕಾರಿನ ಚಾಲಕರಿಗೂ ಕೂಡ ಇಲ್ಲೂ ಕೂಡ ಹಲವಾರು ಜನದ ಮೇಲೆ ಅವರು ನನಗೆ ದಾರಿ ಬಿಡಿ, ನನಗೆ ಈ ರೀತಿ ಅವರು ಏನು ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಯ ಕೆಳಗಿದ್ದೀವಿ ಅನ್ನೋದಕ್ಕಿಂತ ಅವರು ಹಿಟ್ಲರ್ ವ್ಯವಸ್ಥೆಗೆ ಹೊಂದ್ಕೊಂಡಿರೋ ರೀತಿ ಇಲ್ಲೂ ಕೂಡ ಹಲವಾರು ಜನದ ಮೇಲೆ ಅವರು ಫೈನ್ ಹಾಕ್ಸ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು ಕೂಡ ಮಾಡಿರೋದು ನಿದರ್ಶನಗಳು ಸಾಕಷ್ಟಿದೆ. ಜೊತೆಗೆ ಇವತ್ತು ಏನು ಸಾರ್ವಜನಿಕ ಸ್ಥಳದಲ್ಲಿ ಮಾಲೂರಿನಲ್ಲಿ ಒಬ್ಬ ಯುವಕ ಅತಿವೇಗ ಅಜಾಗರೂಕತೆಯಿಂದ ಹೋಗಬೇಡಿ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಆ ಯುವಕನನ್ನು ನಿಲ್ಲಿಸಿ ಆಯಿತು ಅಂತ ಹೇಳ್ಬೋದಾಗಿತ್ತು, ಅಥವಾ ಒಂದು
ಸಾಮರಸ್ಯದ ಒಂದು ವಾತಾವರಣ ಸೃಷ್ಟಿಯನ್ನು ಮಾಡ್ಬೋದಾಗಿತ್ತು. ಆದರೆ ಅವರು ಬಿಲ್ಡಿಂಗ್ ಕಟ್ತಾ ಇರ್ತಕ್ಕಂಥ ಮನೆ ಹತ್ರನೇ ಕಾರ್ನಿಂದ ಹಿಂಬಾಲಿಸೋಗಿ ಆ ಹುಡುಗನಿಗೆ ಅವರ ಗಂಡ ಡ್ರೈವರ್ ಅಲ್ಲ ಅವ್ರ ಗಂಡ ದಾಮೋದರ್ ಅಂತಕ್ಕಂಥವ್ರು ಪೊಲೀಸರವ್ರಿಗೆ ಫೋನ್ ಮಾಡ್ತಾರೆ. ಆ ಪೊಲೀಸರವ್ರು ಬಂದು ನಾವೆಲ್ಲ ನೋಡಿದ್ದೀವಿ ಸುದ್ದಿ ಮಾಧ್ಯಮದಲ್ಲಿ, ಪ್ರಿಂಟೆಡ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಆ ಪೊಲೀಸರವರು ಕೋರ್ಟ್ ಪೀಸಿರವರು ಕಪಾಳ ಮೋಕ್ಷ ಮಾಡ್ತಾರೆ. ಇವರು ತಾವು ಮಾತಾಡಿರ್ತಕ್ಕಂಥ ಮಾತುಗಳೇನಿದೆ ಆ ಮಾತುಗಳು ಒಬ್ಬರು ನ್ಯಾಯಾಧೀಶರ ಬಾಯಲ್ಲಿ ಬರ್ತಕ್ಕಂಥದ್ದಲ್ಲ. ಒಬ್ಬ ವಿದ್ಯಾವಂತರಾದವರು ಕೂಡ ಈ ನಾಡಿನ, ಈ ಮಣ್ಣಿನ ಸಂಸ್ಕೃತಿ, ನೆಲ, ಜಲ, ಭಾಷೆಗೆ ಹೊಂದ್ಕೊಂಡು ಗೌರವವನ್ನು ಕೊಡ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧ ತಾತ, ಅಜ್ಜಿ ಮತ್ತು ಅವ್ರಿಗೆ ಹೊಡೆದಿದ್ದಲ್ದೇ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿ ಇವರೇ ದೂರು ಕೊಟ್ಟು ಇವರೇ ಆದೇಶವನ್ನು ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಪ್ರಸನ್ನ ಸಾಹೇಬ್ರವರು ಚೀಮಾರಿ ಹಾಕಿ ತಡೆಯನ್ನು ನೀಡಿ CJR ಅವರಿಗೆ ಕ್ರಮಕ್ಕಾಗಿ ಆದೇಶವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ಮ ಬೆಂಗಳೂರು ಗೌರವಾನ್ವಿತ ಇವತ್ತು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ವಕೀಲರ ಸಂಘ ನಮ್ಮ ಬೆಂಗಳೂರು ಕೂಡ ಒಂದು. ಅದರ ಅಧ್ಯಕ್ಷ ಆಗಿದ್ದಂಥ ವಿವೇಕ್ ಸುಬ್ಬಾರೆಡ್ಡಿ ಸಾಹೇಬ್ರವರು ಇವತ್ತೆಲ್ಲರೂ ಕೂಡ ವಕೀಲರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಧ್ವನಿ ಎತ್ತತಕ್ಕಂಥ ವ್ಯಕ್ತಿ. ಅವ್ರ ಬಗ್ಗೆ ಒಬ್ಬರು ನ್ಯಾಯಾಧೀಶರಾಗಿ ಇವ್ರು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಅವರ ವಕೀಲರ ಕಚೇರಿಗೆ ಎಲ್ಲ ವಕೀಲರುಗಳನ್ನ ಕರೆಸ್ತಾರೆ. ಅಲ್ಲಿ ಕರೆಸ್ತಂಥ ಸಂದರ್ಭದಲ್ಲಿ ಆ ವಕೀಲರುಗಳು ಏನು ವಿಚಾರ ಅಂತ ಕೇಳಿದಾಗ ಯಾರೂ ಕೂಡ ನನ್ನೊಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಮಾತಾಡಿದ್ರು ಅಂತ ಅಲ್ಲಿ ಮಾಲೂರು ವಕೀಲರ ಸಂಘದ ನನ್ನ ಸ್ನೇಹಿತರುಗಳು ಹೇಳಿದ್ರು. ಅಲ್ಲಿ 246 ಜನ ವಕೀಲರು ಇದ್ದಾರೆ. ಒಂದು 30-40 ಜನ TB ಕೃಷ್ಣಪ್ಪ ಅನ್ನೋರ ಜೊತೆ ಅವ್ರನ್ನ ಸಮರ್ಥಿಸ್ಕೊಂಡಿದ್ದಾರೆ. ಅಲ್ಲಿಗೆ ಅವ್ರಿಗೆ ಪ್ರಚೋದನೆ ಮಾಡಿದಂಥ ಈ ಗಾಯತ್ರಿ ಅವರು ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ವಾ? ಇಲ್ಲಿ ಕೆಲಸ ಮಾಡಿದಾಗ ಕಂಟೆಂಪ್ಟ್ ಆಫ್ ಕೋರ್ಟ್ ಬರೀತಕ್ಕಂಥದ್ದು ಬರೀ ವಕೀಲರು ಮೇಲಲ್ಲ, ಅದು ಕೋರ್ಟ್ ಆಫೀಸರ್ಸ್ ಮೇಲೆಲ್ಲ ಇರ್ತದೆ. KNR ವಕೀಲರ ಸಂಘ, KNRದ ನ್ಯಾಯಾಲಯ ಅಂದರೆ ಇಲ್ಲಿ ಭಾಳ ತವರು ಮನೆಯಿಂದ ಹೋದಂಥ ವಾತಾವರಣದಲ್ಲಿ ಬೀಳ್ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ವಾತಾವರಣಗಳಿದೆ. ಇಲ್ಲಿ ನೂರು ನಿಸ್ಸಾ ಅಂತ ಜಡ್ಜಿದ್ರು, ಅವರು ತುಮಕೂರಿಗೆ ಹೋಗಿ ಮೊನ್ನೆ ಈಗ ತವರು ಮನೆಯಿಂದ ಕಳಿಸೋ ರೀತಿ ಕಳಿಸಿದ್ದಾರೆ. ಈಗ ಗುಂಡ್ಲುಪೇಟೆಗೆ ಬಂದಿದ್ದಾರೆ. ಆ ನ್ಯಾಯಾಧೀಶರು ಸುಜಾತ ಮಡಿವಾಳಪ್ಪ ಸಾಹೇಬರು, ಮತ್ತು ಭಾಗ್ಯಮ್ಮ ಸಾಹೇಬರು, ಮತ್ತು ಪವಿತ್ರ ಮೇಡಮ್ರವರು, ಹಲವಾರು ಜನ ಮಹಿಳಾ ನ್ಯಾಯಾಧೀಶರು KNRಗೆ ಬಂದು KR ನಗರದಲ್ಲಿ ಅವರು ಯಾವ ರೀತಿ ನ್ಯಾಯದಾನ ಮಾಡೋಗಿದ್ದಾರೆ. ಆದರೆ ಈ ಗಾಯತ್ರಿ ಮೇಡಮ್ರವ್ರು ಹೋಗುವಂಥ ಸಂದರ್ಭದಲ್ಲಿ ಸಿಳ್ಳೆ ಹೊಡೆದು ಸಂತಸವನ್ನು ಹಂಚ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಯಾಕೆಂದರೆ ಅವರು ಏಕಪಕ್ಷೀಯವಾಗಿ ವಕೀಲರ ನಡುವೆ ಭಿನ್ನಾಭಿಪ್ರಾಯವನ್ನು ತರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದಂಥವ್ರು. ಜೊತೆಗೆ ಇವರು ಅಧಿಕಾರದಲ್ಲಿದ್ದಾಗ ಯಾವುದೇ ಒಬ್ಬ ಕಕ್ಷಿದಾರರು ಅಥವಾ ಆರೋಪಿಯವರು ಮುಂದೆ ಇರೋರಿಂದ ನನಗೆ ತಿಳಿದ ಹಾಗೆ, ಕಾನೂನು ಇರೋ ಹಾಗೆ ಅವ್ರ ಹತ್ರ ಯಾವುದೇ ವ್ಯವಹಾರವನ್ನು ಮಾಡೋ ಹಾಗಿಲ್ಲ. ವಿಘ್ನೇಶ್ ಅಂತಕ್ಕಂಥ ಒಬ್ಬ ಆರೋಪಿಯಿಂದ KNR ತಾಲೂಕು ಕಸ್ಬಾ ಹೋಬಳಿ ಮಾರ್ಚಳ್ಳಿ ಗ್ರಾಮದ ಸರ್ವೆ ನಂಬರ್ 83/3 ಮತ್ತು 83/6ರಲ್ಲಿ ಒಟ್ಟು 34 ಗುಂಟೆ ಭೂಮಿಯನ್ನು ಅವ್ರ ಗಂಡ ದಾಮೋದರ್ ಅವ್ರ ಹೆಸರಿಗೆ ಬರ್ಸ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ನ ವಾದಿಯಾದಂಥ ಮತ್ತೊಬ್ಬರು ಸಾಕ್ಷಿಯಾಗಿ ಹಾಕಿದ್ದಾರೆ. ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಭೂಮಿಯನ್ನು ಬರ್ಸ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾನು ಈಗಾಗಲೇ ಹಿರಿಯ ಶ್ರೇಣಿ ನ್ಯಾಯಾಧೀಶರು, ಜಿಲ್ಲಾ ಸತ್ರ ನ್ಯಾಯಾಧೀಶರು, ಅಡ್ಮಿನಿಸ್ಟ್ರೇಟಿವ್ ಜಡ್ಜು, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹಾಗೂ KSBC ಅವ್ರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಕೊಟ್ಟಿದ್ದೀನಿ RPID ಮುಖಾಂತರ. ಅದ್ರ ಬಗ್ಗೆ ಇನ್ನೂ ಯಾವುದೇ ಕೂಡ ತನಿಖೆಯನ್ನು ಕೂಡ ಆಗಿಲ್ಲ. ಇವರು ವಕೀಲರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಹಿರಿಯ ಶ್ರೇಣಿ ನ್ಯಾಯಾಧೀಶರು, ಪ್ರಧಾನ ಸಿವಿಲ್ ಜಡ್ಜ್ ನ್ಯಾಯಾಧೀಶರು ಕೂಡ ಕಣ್ಣೀರು ಹಾಕ್ಸಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಇವ್ರಿಗೆ ಸಾಮರಸ್ಯ ಇಲ್ಲ. ನ್ಯಾಯಾಲಯ ಅಂದರೆ ದೇವಾಲಯ, ನ್ಯಾಯಾಧೀಶರು ಅಂದರೆ ದೇವರು ಅಂತ ಭಾವಿಸ್ಕೊಂಡಿರ್ತಕ್ಕಂಥ ಈ ನಮ್ಮ ಭಾರತ ದೇಶದ ಸಂವಿಧಾನದ ಈ ಸಂಸ್ಕೃತಿನಲ್ಲಿ ನ್ಯಾಯಾಧೀಶರವರು ಈ ರೀತಿ ಸಾರ್ವಜನಿಕರುವಾಗಿ ಆ ರೀತಿ ಅಂಥ ಅಸಂವಿಧಾನಿಕ ಪದಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಾಸುಂಡೆ ಬರೆಯ ಗೊಡೆ ಬೋಸುಡಿ ಮಗನಿಗೆ, ಲೋಫರ್ ನನ್ನ ಮಗನಿಗೆ ಕರ್ಕಬ ಎನಫ್ ಅಂತಕ್ಕಂಥ ಒಂದು ಪದವನ್ನು ಅವ್ರ ಗಂಡ ಹೇಳಲಿಕ್ಕೆ ಅವ್ರಿಗೆಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ? ನನಗೆ ತಿಳಿದಾಗೆ ಮಾಲೂರಿನ ವಕೀಲರುಗಳು ಹೇಳಿದಾಗೆ ಅವರು 17ನೇ ತಾರೀಕಿಂದ 21ನೇ ತಾರೀಕಿನವರೆಗೂ ಕೂಡ ಕ್ಯಾಸುವಲ್ ಲೆವೆಲ್ ಇದ್ರು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಗ ಹೇಗಾಗುತ್ತೆ? ಇವ್ರ ಗಂಡ ಫೋನ್ ಮಾಡಿದಕ್ಕೆ ಪೊಲೀಸ್ನವರು ಬರಲಿಕ್ಕೆ ಅವ್ರ ಗಂಡನಿಗೆ ಯಾವ ಸಂವಿಧಾನಿಕ ಹುದ್ದೆ ಇದೆ? ಬಂದಂಥವರು ಯಾವುದೇ ಒಂದು ಆದೇಶ ಇಲ್ಲದೇ ಕಪಾಳಕ್ಕೆ ಹೊಡೆದಿದ್ದಾದರೂ ಸರಿಯೇ, ಇವರು ಬಳಸಿದಂಥ ಪದ ಆದರೂ ಸರಿಯೇ, ಇಷ್ಟೆಲ್ಲ ಆದರೂ ಕೂಡ ಇಡೀ ರಾಷ್ಟ್ರ, ರಾಜ್ಯ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರೂ ನೋಡಿ ಸಾರ್ವಜನಿಕರು ಆಕ್ರೋಶಕ್ಕೆ ಗುರಿಯಾಗಿದ್ರು ಕೂಡ ಮಾಲೂರಿನ ವಕೀಲರನ್ನ ಎತ್ಕಟ್ಟಿ ಆ ನೊಂದ ಕುಟುಂಬದ ಮೇಲೇ
ಆಸಿಡ್ ಹಾಕಕ್ಕೆ ಬಂದಿದ್ರು, ಗಲಾಟೆ ಮಾಡಕ್ಕೆ ಬಂದಿದ್ರು ಅಂತ ನಿರಾಧಾರವಾದ ಒಂದು ಆರೋಪವನ್ನು ಮಾಡಿಸಿದ್ದಾದರೂ ಎಷ್ಟು ಸರಿ? ಇದರಿಂದ ಇವತ್ತು ನಾನು ಹೇಳಿದೆ ಮೊದಲೇ, ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ಭಕ್ತಿಯಿಂದ ಯಾರೋ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ, ಆದರೆ ಕಕ್ಷಿದಾರರು ದೇವಾಲಯ ನಮ್ಮ ನ್ಯಾಯಾಧೀಶರು ನಮಗೆ ನ್ಯಾಯ ಕೊಡ್ತಾರೆ ಅಂತ ಕೈ ಮುಗ್ದು ಒಳಗೆ ಬರ್ತಕ್ಕಂಥದ್ದು. ಬಟ್ ಇಂಥ ನ್ಯಾಯಾಧೀಶರು ಈ ಒಂದು ಸ್ಥಾನಕ್ಕೆ ಅಪ್ರಸ್ತುತ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ 135 ನಿಮಿಷಕ್ಕೆ 252 ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಸಾರ್ವಜನಿಕ ಜೀವನಕ್ಕೆ ಮುಟ್ಪಾಗಿಟ್ಟಿರ್ತಕ್ಕಂಥ ನಾಗಪ್ರಸನ್ನ ಸಾಹೇಬ್ರವರು ಪುರಾಣ ಪುಣ್ಯ ಗ್ರಂಥಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಹೀಗೆ ಬದುಕಬೇಕು ಅಂತ ತಿಳಿ ಹೇಳ್ತಾ ಇರ್ತಕ್ಕಂಥ ಶ್ರೀಶಾನಂದ ಸಾಹೇಬ್ರವರು, ನಿವೃತ್ತಿ ಹೊಂದಿರತಕ್ಕಂಥ ಹಲವಾರು ಜನ ಸಾಹೇಬ್ರುಗಳವರು ಕೆಲಸವನ್ನು ಮಾಡಿ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಮಣಿಮುಕುಟ ಆಗಿದ್ದಾರೆ. ಅಂಥ ಒಂದು ವ್ಯವಸ್ಥೆ ಒಳಗಡೆ ಇಂಥ ಒಬ್ಬರು ನ್ಯಾಯಾಧೀಶರು ಇರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ನ್ಯಾಯಾಂಗ ಇಲಾಖೆಗೆ ವಕೀಲರಿಗೆ ಒಂದು ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಇವ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ದಾಮೋದರ್ ಇವರು ಯಜಮಾನರು, ಇವರು ಆರೋಪಿ, ಇನ್ನೂ ಪ್ರಕರಣ ಮುಗ್ದಿಲ್ಲ. ಅದು ಆ ಪ್ರಕರಣದ ಆರೋಪಿಯಿಂದ ಜಮೀನು ತಗೊಂಡಿದ್ದು ಸರಿಯೇ? ಇನ್ನೊಂದು ಪ್ರಕರಣದ ವಾದಿ ಅದಕ್ಕೆ ಸಾಕ್ಷಿ ಹಾಕಿದ್ದು ಸರಿಯೇ? ಒಬ್ಬ ವಕೀಲ ಅವನ ಕಕ್ಷಿದಾರರ ಪರವಾಗಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣೆಯನ್ನ ಕೋರಿ ನ್ಯಾಯಾಲಯದಲ್ಲಿ ವಾದವನ್ನ ಮಂಡನೆಯನ್ನ ಮಾಡ್ತಕ್ಕಂಥದ್ದು, ಪ್ರಶ್ನಿಸ್ತಕ್ಕಂಥದ್ದು ಎಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ? ಇವರು ನ್ಯಾಯಾಧೀಶರಾಗಿದ್ದಾರೆ ಗಾಯತ್ರಿ ಅವರು ಅಂದ ಕಾರಣಕ್ಕೆ ಎಲ್ಲರೂ ಕೈಕಟ್ಟಿ ನಿಂತ್ಕೋಬೇಕೆ? ಬಾಯಿ ಮುಚ್ಕೊಂಡು ನಿಂತ್ಕೋಬೇಕೆ? ಇವರು ಆಯ್ಕೆಯಾದ ಅಂದಿನಿಂದ ಇಂದಿನವರೆಗೂ ಕೂಡ ಇವರ ದುರಂಕಾರದ ಪ್ರವೃತ್ತಿ. ಯಾಕೆಂದರೆ ಎತ್ರು ನಾರಿಂತು ಪೂಜ್ಯಂತೆ ರಮಂತೆ ತತ್ರು ದೇವತಾ ಅಂತ ಕರೀತಾರೆ. ಇವತ್ತು ಹೆಣ್ಣಿಗೆ ಬಹಳ ಅಪಾರವಾದ ಗೌರವ ಇದೆ. ಅಂತಹ ಒಂದು ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಹೆಣ್ಣು ಮಗಳ ಒಂದು ವರ್ತನೆ ನಮ್ಮ ನ್ಯಾಯಾಲಯದ ನ್ಯಾಯಾಂಗ ವ್ಯವಸ್ಥೆಗೆ ಅಪ್ರಸ್ತುತ. ಹೀಗಾಗಿ ನಮ್ಮ ಚೀಫ್ ಜಸ್ಟಿಸ್ ರವರು, ಸಂಬಂಧಪಟ್ಟ ಎಲ್ಲ ರಿಜಿಸ್ಟ್ರಿ ಜನರಲ್ ರವರು ಇದ್ರ ಬಗ್ಗೆ ಇದನ್ನು ಸೂಕ್ಷ್ಮವಾದ ಪ್ರಕರಣ ಅಂತ ತಿಳಿದು ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥವರು ಇರಲಿಕ್ಕೆ ಅಪ್ರಸ್ತುತ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ. ಈ ನಾನು ಎಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಚಾರಗಳು, ಈಗ ನ್ಯಾಯಾಲಯದಲ್ಲಿ 3 ದಿವಸ ಬೈಕಟ್ ಆಗಿರ್ತಕ್ಕಂಥದ್ದು, ನನ್ನ ಮೇಲೆ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಬರೆದಿರ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ದೊರೆತಂಥ ಸಂದರ್ಭದಲ್ಲಿ ಆ ಜಾಮೀನು ದೊರೆತಿದ್ರು ಕೂಡ ಅವ್ರನ್ನ ಕಸ್ಟಡಿ ಕೊಟ್ಟಿದ್ರು, ಮತ್ತೆ ಬೆಳಿಗ್ಗೆ ಗೊತ್ತಾದಂಥ ಸಂದರ್ಭದಲ್ಲಿ ಕರೆಸಿ ಬಿಡುಗಡೆ ಮಾಡಿಕೊಟ್ಟಂಥದ್ದು. ಹೀಗೆ ಇವರು 1, 2, 3 ಅಲ್ಲ, ನೂರಾರುಗಳಿದೆ ಕೆದಕ್ತಾ ಹೋದರೆ. ಈ ಗಾಯತ್ರಿ ಮೇಡಮ್ ರವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಅವರು ಮದುವೆ ಆಗಿರಲಿಲ್ಲ. ಆಗ್ಲೇ ಅವರ ಪತಿಯವರು ಬಂದು ಅವರ ಚೇಂಬರಲ್ಲಿ ಕೂತ್ಕೋತಾ ಇದ್ರು. ಇವನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ವಕೀಲರುಗಳ ನಡುವೆನೇ ಎತ್ಕಡ್ತಕ್ಕಂಥದ್ದು, ನಾನು ಅಂತಕ್ಕಂಥ ಅಹಮ್ಮು ಜಾಸ್ತಿ ಇರ್ತಕ್ಕಂಥ ಮಹಿಳೆಯವರು. ಅವ್ರಿಗೆ ಭಗವಂತ ಬುದ್ಧಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಪಾಪ ನೊಂದ ಕುಟುಂಬ, ಅವ್ರ ತಾತ, ಅವ್ರ ಅಜ್ಜಿ ಮತ್ತು ಆ ಹುಡುಗ ಪಾಪ ಇನ್ನೂ ಭಯದಿಂದನೇ ಹೊರಗೆ ಬಂದಿಲ್ಲ. ಅವ್ರಿಗೆ ನಮ್ಮ ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆ ಕಾನೂನು ಅವ್ರಿಗೆ ರಕ್ಷಣೆಯನ್ನು ಕೊಡ್ತದೆ. ಮತ್ತು ಅಲ್ಲಿಯ ಮಾಲೂರಿನ ಪೊಲೀಸರವರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡದೇ ಇರೋ ರೀತಿ ಒಂದು ಆದೇಶ ಆಗಬೇಕು. ಇಷ್ಟು ವಿಚಾರಗಳು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪ್ರಚಾರ ಆಗಲಿಕ್ಕೆ ಕಾರಣಕರ್ತ ಆದಂತಹ ನಮ್ಮ ಬೆಂಗಳೂರು ವಕೀಲರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಸನ್ಮಿತ್ರರಾದಂಥ ವಿವೇಕ್ ಸುಬ್ಬರೆಡ್ಡಿರವರಿಗೆ KNR ವಕೀಲರ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ, ಯಾಕೆಂದರೆ ನ್ಯಾಯ, ನೀತಿ, ಧರ್ಮ ಯಾವುದೇ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕರ್ನಾಟಕದ ಮಣ್ಣು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಇಲ್ಲಿಯ ನ್ಯಾಯಾಲಯ ವ್ಯವಸ್ಥೆನೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ 100ಕ್ಕೆ ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6:30ವರೆಗೂ ಕೂಡ ಸೀಟ್ ಮೇಲೆ ಕೂತ್ಕೊಂಡು ಮತ್ತೆ ಒಳಗಡೆ ಹೋಗಿ ಡಿಕ್ಟೇಷನ್ ಕೊಟ್ಟು ನ್ಯಾಯದಾನ ಮಾಡ್ತಾ ಇರ್ತಕ್ಕಂಥ ನ್ಯಾಯಾಧೀಶರುಗಳ ಮಧ್ಯೆ ಇಂಥವ್ರು ಒಬ್ಬರಿದ್ರೆ ಆ ಒಂದು ಸಿಸ್ಟಮ್ಗೆ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಇಂಥವ್ರನ್ನ ಕೂಡಲೇ ವಜಾಗೊಳಿಸಿ ಅಂತ ನಾನು KNRದ ವಕೀಲರ ಸಂಘದ ಒಬ್ಬ ಸಾಮಾನ್ಯ ಸದಸ್ಯನಾಗಿರ್ತಕ್ಕಂಥ ಅಂಕನಹಳ್ಳಿ ತಿಮ್ಮಪ್ಪ ನಾನು ಆಗ್ರಹಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.